ಇನ್ನು ವೀಲಿಂಗ್ ಪುಂಡ್ರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಸಾರ್ವಜನಿಕರು. ಇದು ಸಾರ್ವಜನಿಕರಿಂದ ವೀಲಿಂಗ್ ಮಾಡ್ತಿದ್ದವರ ಗಾಡಿಯನ್ನ ನಾಶಪಡಿಸಲಾಗಿದೆ. ತುಮಕೂರು ರಸ್ತೆಯಲ್ಲಿ 2 ಬೈಕ್ಗಳಲ್ಲಿ ವೀಲಿಂಗ್ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಸಾರ್ವಜನಿಕರು ಅವನ್ನ ಹಿಡಿದು ಬಿಟ್ಟು 2 ತದಕಿ ಗಾಡಿಯನ್ನ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದಿರುವಂತಹ ವೀಲಿಂಗ್ ಪುಂಡ್ರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತ ಪೊಲೀಸ್ನವರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಫ್ಲೈಓವರ್ ಮೇಲಿಂದ ಬೈಕನ್ನು ಕೆಳಗೆಸಿದ್ದಾರೆ ಸಾರ್ವಜನಿಕರು. ಆಗಸ್ಟ್ 15ರಂದು ಅಡಕಮಾರನಹಳ್ಳಿ ಫ್ಲೈಓವರ್ ಬಳಿ ನಡೆದಿರುವಂಥ ಘಟನೆ ಇದು. ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೀಲಿಂಗ್ ಮಾಡಬೇಡಿ ಅಂತ ಹೇಳಿದ್ರು ಕೇಳಲ್ಲ. ಇವ್ರು ಮಾಡೋದಲ್ಲದೆ ಈಗ ಹಿಂದ್ಗಡೆ ಬರ್ತಾ ಇರುವಂಥ ಗಾಡಿಗೂ ಕೂಡ ಉಪದ್ರ ಆಗುತ್ತೆ ಇವರಿಂದ. ಎಷ್ಟು ಜನ ಸಾರ್ವಜನಿಕರು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಇವ್ರಿಗೆ ಯಾವ ಜನ್ಮದಲ್ಲಿ ಬುದ್ಧಿ ಬರುತ್ತೋ ಗೊತ್ತಾಗ್ತಿಲ್ಲ. ನೋಡಿ, ಕಾನೂನು ಪ್ರಕಾರ ಮಾಡಬಾರ್ದು, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು. ಆದರೆ ಪೊಲೀಸರ ಕಣ್ತಪ್ಪಿಸಿ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಾರ್ವಜನಿಕರೇ ಇಂಥವ್ರಿಗೆ ತದಕಿದ್ದಾರೆ. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತದಕದಲ್ಲದೆ ಅವರದ್ದು ಬೈಕ್ ತೆಗೆದು ಆ ಒಂದು ಫ್ಲೈಓವರ್ ಮೇಲಿಂದ ಕೆಳಗೆ ಹಾಕಿ ಇದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ವೀಲಿಂಗ್ ಪುಂಡ್ರಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ ಸಾರ್ವಜನಿಕರೇ. ಇನ್ನು ವೀಲಿಂಗ್ ಪುಂಡ್ರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಸಾರ್ವಜನಿಕರು. ಇದು ಸಾರ್ವಜನಿಕರಿಂದ ವೀಲಿಂಗ್ ಮಾಡ್ತಿದ್ದವರ ಗಾಡಿಯನ್ನ ನಾಶಪಡಿಸಲಾಗಿದೆ. ತುಮಕೂರು ರಸ್ತೆಯಲ್ಲಿ 2 ಬೈಕ್ಗಳಲ್ಲಿ ವೀಲಿಂಗ್ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಸಾರ್ವಜನಿಕರು ಅವನ್ನ ಹಿಡಿದು ಬಿಟ್ಟು 2 ತದಕಿ ಗಾಡಿಯನ್ನ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದಿರುವಂತಹ ವೀಲಿಂಗ್ ಪುಂಡ್ರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತ ಪೊಲೀಸ್ನವರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಫ್ಲೈಓವರ್ ಮೇಲಿಂದ ಬೈಕನ್ನು ಕೆಳಗೆಸಿದ್ದಾರೆ ಸಾರ್ವಜನಿಕರು. ಆಗಸ್ಟ್ 15ರಂದು ಅಡಕಮಾರನಹಳ್ಳಿ ಫ್ಲೈಓವರ್ ಬಳಿ ನಡೆದಿರುವಂಥ ಘಟನೆ ಇದು. ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೀಲಿಂಗ್ ಮಾಡಬೇಡಿ ಅಂತ ಹೇಳಿದ್ರು ಕೇಳಲ್ಲ. ಇವ್ರು ಮಾಡೋದಲ್ಲದೆ ಈಗ ಹಿಂದ್ಗಡೆ ಬರ್ತಾ ಇರುವಂಥ ಗಾಡಿಗೂ ಕೂಡ ಉಪದ್ರ ಆಗುತ್ತೆ ಇವರಿಂದ. ಎಷ್ಟು ಜನ ಸಾರ್ವಜನಿಕರು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಇವ್ರಿಗೆ ಯಾವ ಜನ್ಮದಲ್ಲಿ ಬುದ್ಧಿ ಬರುತ್ತೋ ಗೊತ್ತಾಗ್ತಿಲ್ಲ. ನೋಡಿ, ಕಾನೂನು ಪ್ರಕಾರ ಮಾಡಬಾರ್ದು, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು. ಆದರೆ ಪೊಲೀಸರ ಕಣ್ತಪ್ಪಿಸಿ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಾರ್ವಜನಿಕರೇ ಇಂಥವ್ರಿಗೆ ತದಕಿದ್ದಾರೆ. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತದಕದಲ್ಲದೆ ಅವರದ್ದು ಬೈಕ್ ತೆಗೆದು ಆ ಒಂದು ಫ್ಲೈಓವರ್ ಮೇಲಿಂದ ಕೆಳಗೆ ಹಾಕಿ ಇದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ವೀಲಿಂಗ್ ಪುಂಡ್ರಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ ಸಾರ್ವಜನಿಕರೇ. ಇನ್ನು ವೀಲಿಂಗ್ ಪುಂಡ್ರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಸಾರ್ವಜನಿಕರು. ಇದು ಸಾರ್ವಜನಿಕರಿಂದ ವೀಲಿಂಗ್ ಮಾಡ್ತಿದ್ದವರ ಗಾಡಿಯನ್ನ ನಾಶಪಡಿಸಲಾಗಿದೆ. ತುಮಕೂರು ರಸ್ತೆಯಲ್ಲಿ 2 ಬೈಕ್ಗಳಲ್ಲಿ ವೀಲಿಂಗ್ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಸಾರ್ವಜನಿಕರು ಅವನ್ನ ಹಿಡಿದು ಬಿಟ್ಟು 2 ತದಕಿ ಗಾಡಿಯನ್ನ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದಿರುವಂತಹ ವೀಲಿಂಗ್ ಪುಂಡ್ರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅಂತ ಪೊಲೀಸ್ನವರ ಹತ್ರ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಫ್ಲೈಓವರ್ ಮೇಲಿಂದ ಬೈಕನ್ನು ಕೆಳಗೆಸಿದ್ದಾರೆ ಸಾರ್ವಜನಿಕರು. ಆಗಸ್ಟ್ 15ರಂದು ಅಡಕಮಾರನಹಳ್ಳಿ ಫ್ಲೈಓವರ್ ಬಳಿ ನಡೆದಿರುವಂಥ ಘಟನೆ ಇದು. ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೀಲಿಂಗ್ ಮಾಡಬೇಡಿ ಅಂತ ಹೇಳಿದ್ರು ಕೇಳಲ್ಲ. ಇವ್ರು ಮಾಡೋದಲ್ಲದೆ ಈಗ ಹಿಂದ್ಗಡೆ ಬರ್ತಾ ಇರುವಂಥ ಗಾಡಿಗೂ ಕೂಡ ಉಪದ್ರ ಆಗುತ್ತೆ ಇವರಿಂದ. ಎಷ್ಟು ಜನ ಸಾರ್ವಜನಿಕರು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಇವ್ರಿಗೆ ಯಾವ ಜನ್ಮದಲ್ಲಿ ಬುದ್ಧಿ ಬರುತ್ತೋ ಗೊತ್ತಾಗ್ತಿಲ್ಲ. ನೋಡಿ, ಕಾನೂನು ಪ್ರಕಾರ ಮಾಡಬಾರ್ದು, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು. ಆದರೆ ಪೊಲೀಸರ ಕಣ್ತಪ್ಪಿಸಿ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಾರ್ವಜನಿಕರೇ ಇಂಥವ್ರಿಗೆ ತದಕಿದ್ದಾರೆ. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತದಕದಲ್ಲದೆ ಅವರದ್ದು ಬೈಕ್ ತೆಗೆದು ಆ ಒಂದು ಫ್ಲೈಓವರ್ ಮೇಲಿಂದ ಕೆಳಗೆ ಹಾಕಿ ಇದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ವೀಲಿಂಗ್ ಪುಂಡ್ರಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ ಸಾರ್ವಜನಿಕರೇ. ಇನ್ನು ವೀಲಿಂಗ್ ಪುಂಡ್ರಿಗೆ ತಕ್ಕ ಪಾಠವನ್ನ ಕಲಿಸಿದ್ದಾರೆ ಸಾರ್ವಜನಿಕರು. ಇದು ಸಾರ್ವಜನಿಕರಿಂದ ವೀಲಿಂಗ್ ಮಾಡ್ತಿದ್ದವರ ಗಾಡಿಯನ್ನ ನಾಶಪಡಿಸಲಾಗಿದೆ. ತುಮಕೂರು ರಸ್ತೆಯಲ್ಲಿ 2 ಬೈಕ್ಗಳಲ್ಲಿ ವೀಲಿಂಗ್ ಮಾಡ್ತಾ ಇರುವಂತಹ ವೇಳೆಯಲ್ಲಿ ಸಾರ್ವಜನಿಕರು ಅವನ್ನ ಹಿಡಿದು ಬಿಟ್ಟು 2 ತದಕಿ ಗಾಡಿಯನ್ನ ತೆಗೆದು ಬಿಸಾಕ್ಬಿಟ್ಟಿದ್ದಾರೆ. ಇದರಿಂದ ರೊಚ್ಚಿಗೆದಿರುವಂತಹ ವೀಲಿಂಗ್ ಪುಂಡ್ರಿಗೆ ತಕ್ಕ ಶಾಸ್ತಿ ಮಾಡಿದ್ದಾರೆ. ಇವರ ವಿರುದ್ಧ ಕ್ರಮವನ್ನ
ಜರುಗಿಸಬೇಕು ಅಂತ ಪೊಲೀಸ್ನವರ ಹತ್ರ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಫ್ಲೈಓವರ್ ಮೇಲಿಂದ ಬೈಕನ್ನು ಕೆಳಗೆಸಿದ್ದಾರೆ ಸಾರ್ವಜನಿಕರು. ಆಗಸ್ಟ್ 15ರಂದು ಅಡಕಮಾರನಹಳ್ಳಿ ಫ್ಲೈಓವರ್ ಬಳಿ ನಡೆದಿರುವಂಥ ಘಟನೆ ಇದು. ವೀಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ವೀಲಿಂಗ್ ಮಾಡಬೇಡಿ ಅಂತ ಹೇಳಿದ್ರು ಕೇಳಲ್ಲ. ಇವ್ರು ಮಾಡೋದಲ್ಲದೆ ಈಗ ಹಿಂದ್ಗಡೆ ಬರ್ತಾ ಇರುವಂಥ ಗಾಡಿಗೂ ಕೂಡ ಉಪದ್ರ ಆಗುತ್ತೆ ಇವರಿಂದ. ಎಷ್ಟು ಜನ ಸಾರ್ವಜನಿಕರು ಆಕ್ಸಿಡೆಂಟ್ ಆಗಿ ಸಾಯ್ತಾ ಇದ್ದಾರೆ ಗೊತ್ತಾಗ್ತಿಲ್ಲ. ಇವ್ರಿಗೆ ಯಾವ ಜನ್ಮದಲ್ಲಿ ಬುದ್ಧಿ ಬರುತ್ತೋ ಗೊತ್ತಾಗ್ತಿಲ್ಲ. ನೋಡಿ, ಕಾನೂನು ಪ್ರಕಾರ ಮಾಡಬಾರ್ದು, ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರೆ ಪೊಲೀಸರು. ಆದರೆ ಪೊಲೀಸರ ಕಣ್ತಪ್ಪಿಸಿ ಕೂಡ ಮಾಡ್ತಾರೆ. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಸಾರ್ವಜನಿಕರೇ ಇಂಥವ್ರಿಗೆ ತದಕಿದ್ದಾರೆ. ಯಾವ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ತದಕದಲ್ಲದೆ ಅವರದ್ದು ಬೈಕ್ ತೆಗೆದು ಆ ಒಂದು ಫ್ಲೈಓವರ್ ಮೇಲಿಂದ ಕೆಳಗೆ ಹಾಕಿ ಇದ್ದಾರೆ. ನೋಡಿ, ಆ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇರ್ಬೋದು. ವೀಲಿಂಗ್ ಪುಂಡ್ರಿಗೆ ತಕ್ಕ ಶಾಸ್ತಿಯನ್ನು ಮಾಡಿದ್ದಾರೆ ಸಾರ್ವಜನಿಕರೇ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.